ನಾಗಮೋಹನ್ ದಾಸ್ ವರದಿ ತಿರಸ್ಕರಿಸಲು ಆಗ್ರಹ. ಫ್ರೀಡಂ ಪಾರ್ಕ್ನಲ್ಲಿ ನಡೆಯಿತು ಬೃಹತ್ ಪ್ರತಿಭಟನೆ. ಒಳ ಮೀಸಲಾತಿ ಜಾರಿ ಸಂಬಂಧ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೀಡಿರೋ ವರದಿಯಲ್ಲಿ ಲೋಪಗಳಿವೆ. ಇದು ಅವೈಜ್ಞಾನಿಕ ವರ್ಗೀಕರಣದಿಂದ ಕೂಡಿರೋದ್ರಿಂದ ಈ ವರದಿಯನ್ನ ತಿರಸ್ಕರಿಸಬೇಕು. ಜೊತೆಗೆ ನಾಗಮೋಹನ್ ದಾಸ್ ವರದಿಯ ಮರುಪರಿಶೀಲನೆಯಾಗಬೇಕು ಅನ್ನೋ ಬೇಡಿಕೆಗಳೊಂದಿಗೆ ದಲಿತ ಬಲಗೈ ಸಮುದಾಯ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆದಿದೆ. ಜ್ಞಾನಪ್ರಕಾಶ ಸ್ವಾಮೀಜಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಈ ವೇಳೆ ವರದಿಯಲ್ಲಿನ ಲೋಪದೋಷದ ಪರಿಣಾಮ ಸಮುದಾಯಕ್ಕೆ ಅನ್ಯಾಯವಾಗ್ತಿದೆ ಅನ್ನೋ ಒಕ್ಕೊರಲಿನ ಅಭಿಪ್ರಾಯ ವ್ಯಕ್ತವಾಯಿತು. ಇದಕ್ಕೆ ಸಂಬಂಧಿಸಿದಂತೆ ಹೋರಾಟದ ನೇತೃತ್ವ ವಹಿಸಿರೋ ಜ್ಞಾನಪ್ರಕಾಶ ಸ್ವಾಮೀಜಿ ವರದಿ ಅವೈಜ್ಞಾನಿಕ ಅನ್ನೋ ಮಾತಾಡಿದ್ದಾರೆ. ಈ ವರದಿ ಅಸಮರ್ಪಕ, ಅವೈಜ್ಞಾನಿಕವಾಗಿದೆ. ವರದಿ ತಿರಸ್ಕರಿಸಿ ಎಂದ ಜ್ಞಾನಪ್ರಕಾಶ ಸ್ವಾಮೀಜಿ. ಸುಪ್ರೀಂ ಕೋರ್ಟ್ನ ತೀರ್ಪಿನ ಪ್ರಕಾರವಾಗಿ ನಾಗಮೋಹನ್ ದಾಸ್ ಅವರ ಒಂದು ಆಯೋಗವನ್ನು ಸರ್ಕಾರ ರಚನೆ ಮಾಡ್ತು. ಅವರಿಗೆ ಏನು ನಿರ್ದೇಶನ ಕೊಡ್ತು ಸುಪ್ರೀಂ ಕೋರ್ಟ್ ಅಂದರೆ ದತ್ತಾಂಶವನ್ನು ತೆಗೆದುಕೊಳ್ಳಿ ಮತ್ತು ಸಮಾನ ಜಾತಿಗಳನ್ನ ಒಟ್ಟುಗೂಡಿಸಿ ಅಂತ ಹೇಳ್ತು. ಆದರೆ ನಾಗಮೋಹನ್ ದಾಸ್ ಅವರು ಜಾತಿಗಳನ್ನೇ ಬೈಫರ್ಕಿಟೇಟ್ ಮಾಡಿಬಿಟ್ಟಿದ್ದಾರೆ. ಮತ್ತು ದತ್ತಾಂಶಗಳನ್ನ ಖಂಡಿತವಾಗ್ಲೂ ಮನೆಗೆ ಹೋಗಿಲ್ಲ, ಅಪೂರ್ಣವಾಗಿದೆ, ಅವೈಜ್ಞಾನಿಕವಾಗಿದೆ. ಇಂತಹ ಒಂದು ವರದಿಯನ್ನು ಸರ್ಕಾರ ಈಗಾಗಲೇ ಮೇಲ್ಮನೆಯಲ್ಲಿ, ಕೆಳಮನೆಯಲ್ಲಿ, ರಾಜ್ಯಪಾಲರಲ್ಲಿ ಒಪ್ಕೊಂಡ್ಬಿಟ್ಟು ಆಕ್ಟ್ ಮಾಡ್ತಾ ಇದೆ. ಅದ್ರ ಜೊತೆಗೆ ರೋಸ್ಟರ್ ಮಾಡ್ತಾ ಇದೆ. ಇದೆಲ್ಲವನ್ನು ನೋಡಿದಾಗ ಒಳ ಮೀಸಲಾತಿಯು ಒಂದು ಸಮುದಾಯದ ವಿಷಯ ಅಲ್ಲವೇ ಅಲ್ಲ. ಒಳ ಮೀಸಲಾತಿಯು 101 ಪರಿಶಿಷ್ಟ ಜಾತಿಗೆ ಸಂಬಂಧಿಸಿದ್ದು. ಹಾಗಾಗಿ ಯಾವುದೇ ಒಂದು ಸಮುದಾಯಕ್ಕೆ ತೊಂದರೆ ಆಗಬಾರ್ದು, ಯಾವುದೇ ಒಂದು ಸಮುದಾಯಕ್ಕೆ ಅನ್ಯಾಯ ಆಗಬಾರ್ದು, ಯಾವುದೇ ಒಂದು ಸಮುದಾಯದ ಹಕ್ಕುಗಳನ್ನ ಕಿತ್ಕೋಬಾರ್ದು ಅನ್ನೋ ದೃಷ್ಟಿಯಿಂದ ಈ ನಾಗಮೋಹನ್ ದಾಸ್ ವರದಿ ಅವೈಜ್ಞಾನಿಕವಾಗಿದೆ, ತಿರಸ್ಕರಿಸಿ. ಮತ್ತೆ ರೋಸ್ಟರ್ ಬಿಂದುಗಳು ಸರಿಯಿಲ್ಲ, ತಿರಸ್ಕರಿಸಿ ಅಂತ ಹೇಳ್ತಾ ಇದ್ದೀವಿ. ಈ ಬಗ್ಗೆ ಮಾತಾಡಿದ ಬಲಗೈ ಸಮುದಾಯದ ಹೋರಾಟದ ನೇತೃತ್ವ ವಹಿಸಿರೋ ಜ್ಞಾನಪ್ರಕಾಶ ಸ್ವಾಮೀಜಿ ವರದಿ ಅಸಮರ್ಪಕ, ಅವೈಜ್ಞಾನಿಕವಾಗಿದೆ. ಹಾಗಾಗಿ ಈ ವರದಿ ಹಾಗೂ ರೋಸ್ಟರ್ ಪದ್ಧತಿಯನ್ನ ಕೂಡ ತಿರಸ್ಕರಿಸಬೇಕು ಅಂತ ಜ್ಞಾನಪ್ರಕಾಶ ಸ್ವಾಮೀಜಿ ಬೇಡಿಕೆ ಇಟ್ಟಿದ್ದಾರೆ. ಇನ್ನು ಈ ಬಗ್ಗೆ ಮಾತಾಡಿರೋ ಸ್ವಾಮೀಜಿ ಒಳ ಮೀಸಲಾತಿ ಹೆಸರಲ್ಲಿ ಸರ್ಕಾರ ವಿಭಜನೆಯ ಯತ್ನ ಮಾಡ್ತಿದೆ ಅಂತ ಹರಿಹಾಯ್ದ್ರು. ಒಳ ಮೀಸಲಾತಿ ವಿಷಯದಲ್ಲಿ ಸರ್ಕಾರ ಗೊಂದಲದ ಗೂಡಾಗಿದೆ. ಪರಿಶಿಷ್ಟರ ಒಗ್ಗಟ್ಟು ಮುರಿಯೋ ಯತ್ನ ನಡೆದಿದೆ ಎಂದ ಸ್ವಾಮೀಜಿ. ಸರ್ಕಾರ ಒಳ ಮೀಸಲಾತಿ ವಿಷಯದಲ್ಲಿ ಗೊಂದಲದ ಗೂಡಾಗಿದೆ, ಒಂದು ಜೇನುಗೂಡಿಗೆ ಕಲ್ಲು ಹೊಡೆದಿದೆ, ಪರಿಶಿಷ್ಟರ ಒಗ್ಗಟ್ಟನ್ನ ಮುರಿತಾ ಇದೆ, ಪರಿಶಿಷ್ಟರ ಒಗ್ಗಟ್ಟನ್ನ ಚೂರು ಮಾಡ್ತಾ ಇದೆ, ಒಳ ಮೀಸಲಾತಿ ಹೆಸರಲ್ಲಿ ಸಮುದಾಯಗಳನ್ನ ಸಂಘರ್ಷಕ್ಕೀಡು ಮಾಡ್ತಾ ಇದೆ. ಇದು ಖಂಡಿತ ಸರ್ಕಾರಕ್ಕೆ ಒಳ್ಳೆಯ ಶ್ರೇಯಸ್ಕರವಾದ ಬೆಳವಣಿಗೆ ಅಲ್ಲವೇ ಅಲ್ಲ ಸರ್. ಸರ್ಕಾರ ಒಳ ಮೀಸಲಾತಿಯನ್ನು ಜೇನುಗೂಡಿಗೆ ಕಲ್ಲು ಹೊಡೆದಿದೆ. ಈ ವರದಿಯ ಮೂಲಕ ಪರಿಶಿಷ್ಟರ ಒಗ್ಗಟ್ಟನ್ನ ಮುರಿಯೋ ಯತ್ನ ನಡೀತಿದೆ ಅಂತ ಜ್ಞಾನಪ್ರಕಾಶ ಸ್ವಾಮೀಜಿ ಆರೋಪಿಸಿದ್ರು. ಇನ್ನು ಸಮಾವೇಶದಲ್ಲಿ ಮಾತಾಡಿದ ಸಮಾಜದ ಮುಖಂಡರು ಸರ್ಕಾರಕ್ಕೆ ಪರೋಕ್ಷ ಎಚ್ಚರಿಕೆ ನೀಡೋ ಕೆಲಸವನ್ನೂ ಮಾಡಿದ್ರು. ಹಳ್ಳಿಗಳಿಗೆ ನಾವು ಕೈ ಹಾಕಿಲ್ಲ, ನಮ್ಮ ಸರ್ಕಾರಿ ನೌಕರಿಗೆ ನಾವು ಹೋಗಿದ್ದೀನಿ, ಇನ್ನು ಮನದಟ್ಟು ಮಾಡಿಲ್ಲ. ನಮ್ಮ IASಗಳು IPSಗಳೆಲ್ಲ ಇದ್ದಾರೆ, ನಮಗೂ ಬುದ್ಧಿವಂತರಿದ್ದೀವಿ. ಇವತ್ತು ಬಂದು ನೀವು 27ನೇ ತಾರೀಕು ಸರಿ ಮಾಡಿಲ್ಲ ಅಂತಂದ್ರೆ ಮೈಸೂರು ಮತ್ತೆ ಬೆಂಗಳೂರು ಯೂನಿವರ್ಸಿಟಿಗಳಿಗೆ ಮಾತ್ರ ಈ ಕಿಚ್ಚತ್ತಿದೆ. ರಾಜ್ಯದ ಎಲ್ಲಾ ಯೂನಿವರ್ಸಿಟಿಗಳಿಗೂ ನಾವು ಈ ಕಿಚ್ಚತ್ತಿಸ್ತೀವಿ. ನಿಮ್ಮನ್ನ ನೆಮ್ಮದಿಯಾಗಿರಾಕ್ ಕೊಡಲ್ಲ. ಜೇನ್ನೊಣ ಮುತ್ಕಟ್ಟಿದೀವಿ ನಿಮ್ಮನ್ನ. ಮುಂದಿನ ಚುನಾವಣೆಯಲ್ಲಿ ಇದ್ರ ಪಾಠ ಕಲಿಸ್ತೀವಿ ನಾವು ಅನ್ನೋ ಮಾತನ್ನ ನಿಮ್ಗೆ ಹೇಳಕ್ ಬಯಸ್ತೇನೆ. ಸಮಾವೇಶದಲ್ಲಿ ಮಾತನಾಡಿದ ಸಮುದಾಯದ ಇತರ ಮುಖಂಡರು ಸರ್ಕಾರದ ವಿರುದ್ಧ ಹರಿಹಾಯ್ದಿರೋದು ಮಾತ್ರವಲ್ಲ, ಚುನಾವಣೆಯಲ್ಲಿ ಪಾಠ ಕಲಿಸೋದಾಗಿ ಕೂಡ ಮಾತಾಡಿದ್ದಾರೆ. ಆ ಮೂಲಕ ಕೊಟ್ಟ ಮಾತಿನಂತೆ ನಿಗದಿತ ಗಡುವಿನೊಳಗೆ ಈ ಗೊಂದಲವನ್ನ ನಿವಾರಿಸಿ ಅನ್ನೋ ಸಂದೇಶವನ್ನ ರವಾನಿಸಿದ್ರು. ಈ ವೇಳೆ ಒಳ ಮೀಸಲಾತಿ ಜಾರಿ ಸಂಬಂಧ ವರದಿ ನೀಡಿದ್ದ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವಿರುದ್ಧ ಕೂಡ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ರು. ಗೌರವಾನ್ವಿತ ನಾಗಮೋಹನ್ ದಾಸ್ ಅವರಿಗೆ ದಯವಿಟ್ಟು ನೀವೊಬ್ಬರು ನ್ಯಾಯಾಧೀಶರಾಗಿ ನ್ಯಾಯಾಲಯದ ಘನತೆ ನ್ಯಾಯಾಲಯದ ಆದೇಶಗಳನ್ನ ಪಾಲನೆ ಮಾಡತಕ್ಕಂಥ ಜವಾಬ್ದಾರಿ ನಿಮ್ಮದು. ಅದಷ್ಟೇ ಅಲ್ಲ, ಕಂಟೆಂಪ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ಗಿಂತಲೂ, ಕಂಟೆಂಪ್ಟ್ ಆಫ್ ದಿ ಕೋರ್ಟ್ಗಿಂತಲೂ ಕಂಟೆಂಪ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಸುಪ್ರೀಂ ಅಪೆನ್. ಸಮಾವೇಶದ ವೇದಿಕೆಯಲ್ಲಿ ಮಾತಾಡಿದ ಹೋರಾಟದ ನೇತೃತ್ವ ವಹಿಸಿದ ಜ್ಞಾನಪ್ರಕಾಶ ಸ್ವಾಮೀಜಿ ಒಳ ಮೀಸಲಾತಿ ಜಾರಿಯಿಂದ ಸಮುದಾಯಗಳ ನಡುವೆ ಬಿರುಕು ಮೂಡುತ್ತೆ, ಹಾಗಾಗಿ ಇದನ್ನ ತಿರಸ್ಕರಿಸೋ ಕೆಲಸ ಆಗಬೇಕು ಅನ್ನೋ ಮಾತನ್ನ ಹೇಳಿದ್ರು. ನಮಗೆ ಅಂಬೇಡ್ಕರ್ ಮೀಸಲಾತಿ ಸಾಕು,
ಒಳ ಮೀಸಲಾತಿ ಬಿಸಾಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ನಾವು ಮಾಡ್ತೀವಿ. ಅಂಬೇಡ್ಕರ್ ಮೀಸಲಾತಿ ಸಾಕು, ಒಳ ಮೀಸಲಾತಿ ಬಿಸಾಕು. ಯಾಕೆ ಅಂದ್ರೆ ಒಳ ಮೀಸಲಾತಿಯಿಂದ ಇಡೀ ಸಮುದಾಯದ ಒಗ್ಗಟ್ಟನ್ನ, ಇಡೀ ಹಗ್ಗದ ಎಳೆಗಳನ್ನು ಬಿಚ್ಚಿ ಬಿಸಾಕ್ತಕ್ಕಂಥ ಪ್ರಕ್ರಿಯೆಗಳಾಗ್ತವೆ. ಒಂದೆಡೆ ಮೀಸಲಾತಿ ಜಾರಿಯಾಗಬೇಕು ಅಂತ ಒಂದು ಸಮುದಾಯ ಪಟ್ಟು ಹಿಡಿದಿದ್ರೆ ಅತ್ತ ಯಾವುದೇ ಕಾರಣಕ್ಕೂ ಇದು ಜಾರಿಯಾಗಬಾರದು ಅಂತ ಇನ್ನೊಂದು ಸಮುದಾಯ ಪಟ್ಟು ಹಿಡಿದಿದೆ. ಇದರಿಂದ ಸರ್ಕಾರ ಇಕ್ಕಟ್ಟಿಗೆ ಸಿಲುಕ್ತಿದ್ದು ಮುಂದೆ ಯಾವ ಹೆಜ್ಜೆ ಇಡುತ್ತೆ ಅನ್ನೋ ಪ್ರಶ್ನೆ ಮೂಡ್ತಿದೆ.